ಕನಸುಗಳು ಕಮರಿ ಹೋಗಿದ್ವು, ಆಸೆಗಳು ನುಚ್ಚು ನೂರಾಗಿದ್ವು. ಆಕೆಗೆ ಕಂಡಿದ್ದು ಆತ್ಮಹತ್ಯೆ ದಾರಿ ಮಾತ್ರ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತ ನವವಿವಾಹಿತೆ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಸೇರಿದ್ಲು. ಅದೇ ಚೆಲುವೆಯಿಂದ ಉಸಿರು ಚೆಲ್ಲಿದ್ದಾಳೆ. ಅದೇ ಸಾವಿನ ಕಿಚ್ಚು ಇಂದು ಪಾಪಿಗಳ ಮನೆ ಮುಂದೆ ಧಗಧಗಿಸಿತ್ತು. ಮುತ್ತಿನ ಮಗಳನ್ನ ಕಳೆದುಕೊಂಡಿರುವ ಆಕ್ರೋಶ, ಕಿರುಕುಳದ ವಿರುದ್ಧ ರೋಷಾಗ್ನಿ, ಪಾಪಿಗಳ ವಿರುದ್ಧ ಪ್ರತಿಭಟನೆ, ಪೊಲೀಸರ ಜೊತೆ ವಾಗ್ವಾದ, ಪಾಪಿಗಳ ಫೋಟೋಗೆ ಚಪ್ಪಲಿ ಏಟು. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಈ ರೋಷಾಗ್ನಿಗೆ ಕಾರಣವೇ ಈ ಯುವತಿಯ ಸಾವು. ವರದಕ್ಷಿಣೆ ಕಿರುಕುಳ, ನವವಿವಾಹಿತೆ ಆತ್ಮಹತ್ಯೆ. ಗಂಡನ ಮನೆ ಮುಂದೆ ಶವವಿಟ್ಟು ಪ್ರತಿಭಟನೆ, ಆಕ್ರೋಶ. 10 ಕನಸು ಕಂಡಿದ್ಲು, ಒಳ್ಳೆ ಗಂಡ ಸಿಕ್ಕ ಅಂತ ಖುಷಿಯಾಗಿದ್ಲು. ಹೀಗೆ ಪತಿ ಜೊತೆ ಪೋಸ್ ಕೊಟ್ಟಿರೋ ಈ ಯುವತಿ ಮದುವೆಯಾಗಿ ಜಸ್ಟ್ 1.5 ತಿಂಗಳಾಗಿತ್ತು ಅಷ್ಟೇ. ಈ ಪಾಪಿ ಪತಿ ನರಕ ದರ್ಶನವನ್ನೇ ತೋರಿಸಿದ್ದಾನೆ. ಅದೇ ನರಕದಿಂದ ನೊಂದು ಬೆಂದು ಹೋಗಿದ್ದ ಗಾನವಿಯನ್ನು ಈ ಯುವತಿ ಇಂದು ಉಸಿರು ನಿಲ್ಲಿಸಿದ್ದು, ಪಾಪಿ ವಿರುದ್ಧ ಗಾನವಿ ಪೋಷಕರು ಕೆರಳಿ ನಿಂತಿದ್ರು. ರಾಮಮೂರ್ತಿ ನಗರದ ಗಾನವಿಯನ್ನ ವಿದ್ಯಾರಣ್ಯಪುರಂನ ಸೂರಜ್ಗೆ ಕೊಟ್ಟು ಮದುವೆ ಮಾಡಿಸಲಾಗಿತ್ತು. 1.5 ತಿಂಗಳ ಹಿಂದಷ್ಟೇ ಅದ್ಧೂರಿ ಮದುವೆಯಾಗಿತ್ತು. ಆದ್ರೆ ಮದುವೆಯಾದ ದಿನದಿಂದಲೂ ಪಾಪಿಗಳು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರಂತೆ. ಇದರಿಂದ ನೊಂದ ಗಾನವಿ ಬುಧವಾರ ರಾತ್ರಿ ತವರು ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ಲು. ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಿಸದೆ ಇಂದು ಸಾವಿನ ಮನೆ ಸೇರಿದ್ದಾಳೆ. ಹನಿಮೂನ್ಗೆ ಹೋದಾಗಲೇ ವರದಕ್ಷಿಣೆ ಗಲಾಟೆ. ಪತ್ನಿ ಜೊತೆ ಬೆರೆತೇ ಇಲ್ವಂತೆ ಪತಿರಾಯ. ಮದುವೆಯಾಗಿ 1.5 ತಿಂಗಳಾದ್ರೂ ಸೂರಜ್ ಗಾನವಿಯನ್ನ ಟಚ್ ಕೂಡ ಮಾಡಿಲ್ವಂತೆ. ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋಗಿದ್ರು. ಅಲ್ಲೂ ಕೂಡ ಪತ್ನಿ ಜೊತೆ ಬೆರೆತೇ ಇಲ್ವಂತೆ. ನನ್ನ ಜೊತೆ ಕೂರು ಅಂತ ಹೇಳಿದ್ರು. ತನ್ನ ಅಮ್ಮನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಂತೆ. ಅವನು ಗಂಡಸೇ ಅಲ್ಲ, ನಪುಂಸಕ ಅಂತ ಗಾನವಿ ಕೂಡ ತನ್ನ ಹೆತ್ತವರ ಬಳಿ ನೋವು ತೋಡಿಕೊಂಡಿದ್ಲಂತೆ. ಹನಿಮೂನ್ ಟ್ರಿಪ್ ಬೇಕಾಗಿತ್ತು ಅವ್ರಿಗೆ, ಜನಗಳಿಗೆ ತೋರ್ಸಕ್ಕೆ. 10 ದಿವಸ ಅಂತ ಹೇಳಿದ್ರು. ಹನಿಮೂನ್ ಟ್ರಿಪ್ಪು 4 ದಿವಸಕ್ಕೆ ಅವನಿಗೆ ಆಗಲಿಲ್ಲ. ಸುಮ್ಮನೆ ಹಿಂಗೆ ಟಚ್ ಮಾಡಿ ಹಿಡ್ಕೋ ಸೂರಜ್ ಅಂದರೆ ನನಗೆ ಅವೆಲ್ಲ ಅಸಹ್ಯ, ನಾನು ಮುಟ್ಟಲ್ಲ ಅಂತಾನೆ. ಇವನು ಇಂಥ ನನಗೆ ಇವ್ರ ತಾಯಿ ಹೆಂಗೆ ಮದುವೆ ಮಾಡಿದ್ಲು? ಬೇರೆ ಹೆಣ್ಮಕ್ಳು ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂತ ಹಿಂಗೆ ನಮ್ಮನ್ನು ಮರಳು ಮಾಡ್ದಂಗೆ ನಾವು ಇಷ್ಟು ಹುಷಾರಿದ್ದು ಇನ್ನೊಂದು ಮಗುಕ್ಕೆ ಭಾಳ ಹಾಳು ಮಾಡ್ತಾರಲ್ಲ ಅವರು. ಗುರುವಾರ ರಾತ್ರಿ ಗಾನವಿ ಉಸಿರು ನಿಲ್ಲಿಸ್ತಾ ಇದ್ದಂತೆ ಆಕ್ರೋಶಗೊಂಡ ಪೋಷಕರು ಆಸ್ಪತ್ರೆ ಬಳಿಗೆ ಪ್ರತಿಭಟನೆ ನಡೆಸಿದ್ರು. ಬಳಿಕ ಆಂಬ್ಯುಲೆನ್ಸ್ನಲ್ಲಿ ಪತಿ ಮನೆ ಬಳಿಗೆ ಶವ ತಂದ್ರು. ಈ ವೇಳೆ ಅರ್ಧ ದಾರಿಯಲ್ಲೇ ಪೊಲೀಸರು ತಡೀತಾ ಇದ್ದಂತೆ ಗಲಾಟೆಯೇ ನಡೆದು ಹೋಗಿತ್ತು. ಗಂಡಸೇ ಅಲ್ಲ ಸರ್, ಫಸ್ಟ್ ಆಫ್ ಆಲ್ ಮಗ ಅವರಿಬ್ಬರ ಮಧ್ಯೆ 1.5 ತಿಂಗಳಾದ್ರೂ ಏನೋ ಸೆಕ್ಷುಯಲ್ ರಿಲೇಷನ್ಶಿಪ್ಪೇ ಇಲ್ವಂತೆ. ಸೊ ಹಂಗಾಗಿ ನಾವು ಮೊನ್ನೆ ಸೋಮವಾರ ಎಲ್ಲ ದೊಡ್ಡವರೆಲ್ಲ ಕರ್ಕೊಬಂದು ಕುತ್ಕೊಂಡು ಮಾತಾಡಿ ಬುದ್ಧಿ ಎಲ್ಲ ಹೇಳಿ ಕಳ್ಸೋಣ ಅಂತ ಕರ್ಕೊಬಂದ್ವಿ. ನಮ್ಮ ಮನೆಗೆ ಕರ್ಕೊಂಬಂದಿದ್ದಕ್ಕೆ ಇವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಗಲಾಟೆ ಜೋರಾಗ್ತಾ ಇದ್ದಂತೆ ಮಣಿದ ಪೊಲೀಸರು 10 ಜನರಿಗೆ ಮಾತ್ರ ಪ್ರತಿಭಟನೆಗೆ ಅವಕಾಶ ನೀಡಿದ್ರು. ಮನೆ ಮುಂದೆ ನಪುಂಸಕ ಸೂರಜ್ ಅಂತ ಬ್ಯಾನರ್ ಕಟ್ಟಿದ ಸಂಬಂಧಿಕರು ಪೋಸ್ಟರ್ಗೆ ಚಪ್ಪಲಿ ಏಟು ಕೊಟ್ಟು ತಮ್ಮ ಸಿಟ್ಟು ಹೊರಹಾಕಿದ್ರು. ಗಾನವಿ ತಾಯಿಯಂತೂ ಇಲ್ಲೂ ಕಣ್ಣೀರಾಗಿದ್ರು. 50 ಲಕ್ಷ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿಕೊಟ್ಟೆ ಪ್ಯಾಲೇಸ್. ಅದು ಮೊದಲೇ ಒಂದು ಮಾತು ಹೇಳಿದ್ರೆ ಮಾಡ್ತಾ ಇರಲಿಲ್ಲ. ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಭಯ ಇಟ್ಸ್ಕೊಂಡ್ಬಿಟ್ಟಿದ್ದಾರೆ. ಟ್ರಿಪ್ಪಿಂದ ಬಂದ್ಮೇಲೆ ಹೇಳಿದ್ಲು ಅವಳು, ದುಡ್ಡು ಎತ್ಕೊಂಬ, ಒಡವೆ ಎಲ್ಲ ಕೊಟ್ಟಿದ್ದೀವಿ ಸರ್, ನಮ್ಗೆ ನ್ಯಾಯ ಬೇಕು, ನನ್ನ ಮಗುಗೆ ನ್ಯಾಯ ಬೇಕು, ನಾವು ಖರ್ಚು ಮಾಡಿರೋದು ಬರಬೇಕು, ನಮ್ಮ ಒಡವೆ ಎಲ್ಲ ಕೊಡಬೇಕು.
ಇನ್ನು ಪತ್ನಿ ಆಸ್ಪತ್ರೆ ಸೇರ್ತಾ ಇದ್ದಂತೆ ಫ್ಯಾಮಿಲಿ ಸಮೇತ ಎಸ್ಕೇಪ್ ಆಗಿರುವ ಸೂರಜ್ ಇದುವರೆಗೂ ಪತ್ತೆಯಾಗಿಲ್ಲ. ಕೇಸ್ ದಾಖಲಿಸಿಕೊಂಡಿರುವ ರಾಮಮೂರ್ತಿ ನಗರ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಅದೇನೇ ಇರಲಿ, MBA ಮುಗಿಸಿದ್ದ ಗಾನವಿ ಸೂರಜ್ ಮದುವೆಯಾಗಿ 10 ಕನಸು ಕಂಡಿದ್ಲು. ಆದರೆ ಪಾಪಿಗಳ ದರದಾಹಕ್ಕೆ ಹೀಗೆ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.